ಈ ಮಹಾರಾಷ್ಟ್ರ CM ಆಯ್ಕೆ ಏನು ಕಗ್ಗಂಟಾದಂಗೆ ಇದೆ. ಫಡ್ನವೀಸ್ ಹೆಸರು ಫ್ರಂಟ್ ಆಗಿದೆಯಂತೆ, ಬಟ್ ಅದೇನು ಶಿಂದೆ ಪೋರ್ಟ್ಫೋಲಿಯೋ ವಿಚಾರ ಸ್ವಲ್ಪ ಬೇಜಾರು ಮಾಡ್ಕೊಂಡಂಗೆ ಇದೆಯಂತೆ. ಹಾಗಾಗಿ ಇವತ್ತೇನೊಂದು ಬಾಂಬೆಲಿ ಸಭೆ ಇತ್ತಂತೆ, ಆ ಸಭೆನ ಮುಂದಕ್ಕೆ ಹಾಕ್ಬಿಟ್ರು. ಯಾಕಂದರೆ ಶಿಂದೆ ಅವರು ಸ್ವಂತ ಊರು ಸತಾರ ಅಲ್ಲಿಗೆ ಹೋಗ್ಬಿಟ್ರಂತೆ, ಹೊರಟುಬಿಟ್ರಂತೆ ಅವರು. ಅದೇನೋ ಅಮಿತ್ ಶಾ ಜೊತೆ ಸಭೆ ಆದಮೇಲೆ ಸ್ವಲ್ಪ ತೃಪ್ತರಾಗಿದ್ದಾರೆ, ಅಸಂತೃಪ್ತರಾಗಿದ್ದಾರೆ ಅಂತ ಈ ಸುದ್ದಿ. ಗೊತ್ತಿಲ್ಲ, ಅವ್ರು ಏನೋ ಮಾಡ್ಕೋಬೇಕಲ್ಲ, ಅಲ್ಟಿಮೇಟ್ಲಿ ತೀರ್ಮಾನ ಮಾಡಲಿ ಬರ್ರಿ. ಒಂದೊಂದ್ಸರಿ ದಿಸ್ ಇಸ್ ಕಾಲ್ಡ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಹೆಚ್ಚಿದಾಗ ಸಮಸ್ಯೆಗಳೇ. ಓಕೆ. ಇನ್ನು ಮಹಾರಾಷ್ಟ್ರ ಹರಿಯಾಣ ಚುನಾವಣೆ ಸೋಲಿನ ಬಳಿಕ ಕಾಂಗ್ರೆಸ್ ಆತ್ಮಾವಲೋಕನ ಸಭೆ ನಡೆಸಿದೆ. ಪಕ್ಷದಲ್ಲಿ ಒಗ್ಗಟ್ಟಿನ ಕೊರತೆ, ಒಬ್ಬರ ಮೇಲೆ ಒಬ್ಬರು ಟೀಕೆಗಳೇ ಪಕ್ಷಕ್ಕೆ ಮುಳುವಾಗ್ತಿದೆ. ಈ ವಿಷಯದಲ್ಲಿ ಕಠಿಣ ಕ್ರಮ ಅಗತ್ಯವಿದೆ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಜೊತೆಗೆ ಇವಿಎಂಗಳ ಬಗ್ಗೆ ಅನುಮಾನ ಮುಂದುವರೆಸಿದ್ದಾರೆ. ದೇಶಾದ್ಯಂತ ಹೋರಾಟ ಮಾಡ್ತೀವಿ ಅಂದಿದ್ದಾರೆ. ಮಹಾರಾಷ್ಟ್ರ ಮಾಡ್ತಾರೆ ಹೋರಾಟ. ಈ ಒಗ್ಗಟ್ಟು, ಕೊರತೆ, ಟೀಕೆ ಡ್ಯಾಶು ನಮಗೆ ಗೊತ್ತಿಲ್ಲ. ಸಂಘಟನೆ ಅದು ಗೊತ್ತಿರಬೇಕಾಗಿತ್ತು. ಈಗಲಾರು ಗೊತ್ತಾದರೆ ಸಂತೋಷ. ಸಂಘಟನೆ ಒಂದು ರಾಜ್ಯ ಅಲ್ಲ, ತಳಮಟ್ಟದಲ್ಲಿ ಭಾಳ ರಾಜ್ಯಗಳಲ್ಲಿ ನಿಮ್ಮ ಸಂಘಟನೆ ಇಂಪ್ರೂವ್ ಆಗಬೇಕು. ಇಂಪ್ರೂವ್ ಅಲ್ಲ, ಹೊಸ್ದಾಗಿ ಕಟ್ಕೋಬೇಕು. ಆ ಲೆವೆಲಲ್ಲಿ ಇದ್ದೀರಿ. ಕಟ್ಟಕ್ಕೆ ಹೋದರೆ ಲೋಕಲ್ ಅವ್ರು ನಿಮ್ಮನ್ನು ಬಿಡಲ್ಲ. ಅದೊಂದು ಪ್ರಾಬ್ಲಮ್ ಇದೆ ನಿಮ್ಗೀಗ. ಉತ್ತರ ಪ್ರದೇಶದಲ್ಲಿ ನಮ್ಮ ಸಂಘಟನೆ ಚೆನ್ನಾಗಿ ಟೈಟ್ ಮಾಡ್ಕೊಂಬಿಡೋಣ ಅಂತ ಹೋದ್ರೆ ಅಖಿಲೇಶ್ ಯಾದವ್ ನಿಮ್ದೇನ್ರಪ್ಪ ಅಂತ ಕೇಳ್ತಾರೆ. ಬಿಹಾರಕ್ಕೆ ಹೋಗಿ ಚೆನ್ನಾಗಿ ಕಟ್ಬಿಡೋಣ, ಏನಾದರೂ ಆಗೋಗ್ಬಿಟ್ಟು 10 ವರ್ಷ ಆದರೂ ಸರಿ ಅಂತ ಹೋದರೆ ಲಾಲು ಪ್ರಸಾದ್ ಯಾದವ್ ಮಗ ಯಾಕಪ್ಪ ಸುಮ್ಮನಿರಕ್ಕಾಗಲ್ವಾ ಅಂತ ಕೇಳ್ತಾರೆ. ಹಿಂಗೆ ಸಿಗಾಕೊಂಬಿಟ್ಟಿದ್ದೀರಿ. ತಮಿಳ್ನಾಡಿಗೆ ಏನಾರು ಮಾಡೋಣ ಅಂತಂದರೆ ಶಾಲಿನ್ ಕೇಳ್ತಾರೆ. ಇದು ಪ್ರಾಬ್ಲಮ್. ಇನ್ನೊಂದು EVM ಇದೆಯಲ್ಲ, ಅದು ಅನುಮಾನ ಅಪನುಮಾನ ಇವ್ರ ಹತ್ರ ಯಾವುದು ಈಗಲೂ ನನ್ನ ಪ್ರಕಾರದಲ್ಲಿ ಇವ್ರ ಹತ್ರ ಸಾಕ್ಷಿ ಇಲ್ಲ. ಇದ್ರ ತರಬೇಕು ಇವರು, ಅದು ಬೇರೆ ವಿಚಾರ. ಇದು ಕಾರ್ಯಕರ್ತರ ಮನೋಸ್ಥೈರ್ಯವನ್ನು ಉಳಿಸಿಕೊಳ್ಳಲು, ಅವ್ರನ್ನ ಉತ್ಸಾಹದಲ್ಲಿ ಇಡಕ್ಕೆ ಇದೊಂದು ಡಿಸೈನ್ ಹಾಕಿದ್ದಾರೆ, ಆಂದೋಲನ EVM ಅಂತ. ಎರಡನೇದು, ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಯಾರು ಜವಾಬ್ದಾರಿ ಅನ್ನೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ಕಾರ್ಯಕರ್ತರ ಹತ್ರ ಆಗಲಿ ಪಕ್ಷದಲ್ಲಾಗಲಿ ಹೇಳಬೇಕಲ್ಲ, ಅದಕ್ಕೆ ತಪ್ಪಿಸ್ಕೊಳ್ಳೋಕೆ ಇದ್ರ ಮೇಲೆ ತಾಕ್ಬಿಟ್ಟು ಒಂದು ಆಂದೋಲನ ಅಂತ ಹೊರಟುಬಿಟ್ರು. ಉತ್ಸಾಹ ಇರಲಿ ಪಾಪ ವರ್ಕರ್ಸ್ಗೆ ಅಂತ. ಅಧಿವೇಶನದ ಕಲಾಪ 4ನೇ ದಿನನೂ ಬಲಿ. ಅದೇನೋ ಅದಾನಿ ವಿಚಾರ ಡ್ಯಾಶ್. ಈ ಮಧ್ಯೆ ವಕ್ಫ್ದು ಬಿಲ್ ಮಂಡನೆ ಆಗಲ್ಲ, ಬಿಕಾಸ್ ಆ ಕಮಿಟಿಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಅದೇನೋ ಮಹಾರಾಷ್ಟ್ರ ಸರ್ಕಾರ ವಕ್ಫ್ ಬೋರ್ಡ್ಗೆ 10 ಕೋಟಿ ಕೊಟ್ಬಿಟ್ಟಿತ್ತಂತೆ. ಎಲ್ಲ ಇಟ್ಕೊಂಡ್ರೆ ಅಲ್ಲ ಅದೇನು ವಕ್ಫ್ ಬೋರ್ಡ್ ಅಲ್ಲೊಂದು ಕಡೆ ಹಿಂಗಂತೀನಿ ಅಂತ ಅದು ಆಡಳಿತಾತ್ಮಕ ತಪ್ಪು ಅಂತ ಹೇಳಿ ವಾಪಸ್ ತಗೊಂಡ್ಬಿಟ್ರಂತೆ. ಜಮೀರ್ ಅಲ್ಪಸಂಖ್ಯಾತರು ಒತ್ತುವರಿ ಮಾಡಿದರೆ ಅದನ್ನು ತೆರವು ಮಾಡಿಬಿಡ್ತೀವಿ ಅಂತೇಳಿ. ಬರೀ ರೈತರನ್ನ ಅನ್ನ ಕೊಡೋ ರೈತರದ್ದು ಮುಟ್ಟಕ್ಕಾಗತ್ತಾ ಅಂದಿದ್ದಾರೆ. ರೈತರದ್ದಲ್ಲ ಕೇಳ್ತಿರೋದು ಸಾಹೇಬ್ರೆ, ಬೇರೆ ಸ್ಮಶಾನಗಳು ದೇವಸ್ಥಾನಗಳದ್ದು ಅದುವೇ ಕೇಳ್ತಿರೋದು ಅಲ್ವಾ? ಎಸ್, ನೆಕ್ಸ್ಟ್. ಬಾಂಗ್ಲಾದೇಶದಲ್ಲಿ ಹಿಂಸಾತ್ಮಕ ಘಟನೆಗಳಿಗೆ ಎಸ್ಪಿಪಿ ಕೊಲೆಗೆ ಇಸ್ಕಾನ್ ಸಂಸ್ಥೆ ಕಾರಣವಲ್ಲ ಅಂತ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚಾರು ಚಂದ್ರದಾಸ್ ಸ್ಪಷ್ಟಪಡಿಸಿದ್ದಾರೆ. ಹಿಂದೂಗಳನ್ನ ಒಂದು ಮಾಡುವ ಕೆಲಸ ಮಾಡ್ತಿರೋದಕ್ಕೆ ಇಸ್ಕಾನ್ ವಿರುದ್ಧ ಅಪಪ್ರಚಾರ ನಡೀತಾ ಇದೆ, ಸುಳ್ಳು ಆಪಾದನೆ ಮಾಡುವ ಮೂಲಕ ಸಂಸ್ಥೆಗೆ ಮಸಿ ಬಳಿಯಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಇಸ್ಕಾನ್ ನಿಷೇಧಿಸಲ್ಲ ಅಂದ ಹೈಕೋರ್ಟ್ ಆದೇಶವನ್ನು ಸ್ವಾಗತ ಮಾಡಿದ್ದಾರೆ. ಚಿನ್ಮಯ್ ಕೃಷ್ಣದಾಸ್ಗೆ ಎಂದಿನಂತೆ ಬೆಂಬಲವಾಗಿ ಇರ್ತೀವಿ, ಬಾಂಗ್ಲಾ ಹಿಂದೂಗಳ ಹಕ್ಕುಗಳನ್ನು ರಕ್ಷಿಸಲು ತಾವೆಲ್ಲ ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತ ಇಸ್ಕಾನ್ ಸಂಸ್ಥೆ ಹೇಳಿದೆ. ಅವ್ರು ಹೇಳಿರೋದು ಸರಿ ಇದೆ. ನಮ್ಮ ದೇಶ ಇನ್ನೇನೇನು ಮಾಡುತ್ತೆ ನೋಡಬೇಕು ಅಲ್ವಾ? ಒಂದು ದಿನ ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಬಾಂಗ್ಲಾದೇಶ ಪೀಸ್ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಅದು ಇನ್ನೊಂದು ಪೀಸ್ ಆಗುತ್ತೆ. ರೆಡಿಯಾಗಿ ನಿಂತಿದೆ, ಮಾಡ್ಕೊಳ್ಳಿ ಅಂತ ನಾ ಹೇಳೋದು. ಮಾಡ್ಕೊಳ್ಳಿ. ಪಾಕಿಸ್ತಾನ ಥರ ಭಿಕ್ಷಾಟನೆ ಲೆವೆಲ್ಗೆ ಅವರು ಹೋಗಬೇಕು. ಆರ್ಥಿಕವಾಗಿ ಮೊದಲೇ ಕಷ್ಟದಲ್ಲಿದ್ದಾರೆ, ಸ್ವಲ್ಪ ಬೆಟರ್ ಆಗಿತ್ತು ಅವ್ರದ್ದು ಎಕಾನಮಿ. ಎಸ್, ಧಾರವಾಡದಲ್ಲೊಂದು ಅಮಾನವೀಯ ಘಟನೆ ಬಂದಿದೆ. ಇಲ್ಲಿನ ಮುಲ್ಲಾ ಡಾಬಾದಲ್ಲಿ ಹೊಟ್ಟೆಪಾಡಿಗೆ ಬಂದವನು ಕಾಲಿಗೆ ಸರಪಳಿ ಕಟ್ಟಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಆರೋಪ. ಉತ್ತರ ಭಾರತದವರಂತೆ. 1-2 ಲಕ್ಷ ಮುಂಗಡ ಕೊಡೋದಂತೆ, ಕರ್ಕೊಂಬರಂತೆ, ಓಡೋಗ್ಬಿಡ್ತಾರೆ ಅಂದ್ಬಿಟ್ಟು ಅದನ್ನು ಚೈನ್ ಹಾಕೋದಂತೆ. ಮನೆ ಬಂದಂತೆ ಹಲ್ಲೆ ಮಾಡ್ತಿದ್ರು ಅಂತೆಲ್ಲ ಆಯಿತು. ಇವತ್ತೇನೋ ಒಂದು ವರದಿ ಪಬ್ಲಿಕ್ ಟಿವಿಲೂ ಬಂತು. ತಕ್ಷಣ ಓಡಿದ್ರು ಎಲ್ಲ ಆಫೀಸರ್ಗಳು, ಅವರನ್ನು ರಕ್ಷಣೆ ಮಾಡಿದ್ದಾರೆ. ತಂದೆ ಹೇಳ್ತಾನೆ, ಈ ಮಗನ ತಂದೆ ಅವನು ಮಾನಸಿಕ ಅಸ್ವಸ್ಥ, ಲಾರಿ ಹತ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಡ್ತಿದ್ದ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾನೆ. ಆಮೇಲೆ ಇವನನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಚೆಕ್ ಮಾಡಬೇಕು ಅವ್ನು ಮಾನಸಿಕವಾಗಿ ಅಸ್ವಸ್ಥನೋ ಅಲ್ಲವೋ ಡ್ಯಾಶ್. ಈಗ FIR ಆಗಿದೆ. ಪೊಲೀಸರು 4 ಮೇಲೆ ತೊಗೊಂಡಿದ್ದಾರೆ. ನೋಡೋಣ. ಇಲ್ಲಿ ಅವನಿಗೆ ಸರಪಳಿ ಅಂತಂದ್ರೆ ಅವ್ನು ಮೆಂಟಲಿ ಸರಿ ಇಲ್ಲ ಸರ್. ಒಂದು ರಿಪೋರ್ಟ್ಸ್ ಇದೆ ಸರ್, ಮೆಂಟಲಿ ಅದಾನಂತೇಳಿ ಅವ್ನು ಎಲ್ಲಿ ಹೋಗಬಾರ್ದು, ಇಲ್ಲೇ ಸೇಫ್ ಇರ್ತಾನಂತ. ಅವ್ನು ಊಟ ಮಾಡಿಸಿ, ಅವ್ನು ಡ್ಯೂಟಿ ಕೊಟ್ಟೆ, ಅವ್ನು ಪಗಾರ ತೆಗೆದು ಕೊಟ್ಟು ಅವ್ರ ಮನೆಯಲ್ಲಿಗೆಲ್ಲ ಸೇಫ್ ಮಾಡ್ತೇವೆ. ಆ ಥರ ನಾವು ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡಾಕತ್ತೀವಿ, ಇದು ಸುಳ್ಳು ಸರ್. ನಮ್ಮಲ್ಲಿ 99% ಒಳ್ಳೆಯದನ್ನ ನಾವು ಮಾಡಿದ್ದೇವೆ. ಪ್ರಾಥಮಿಕ ಹಂತದಲ್ಲಿ ತನಿಖೆ ಕೈಗೊಂಡಿದ್ದೀವಿ. ಈ ಸಂಬಂಧಪಟ್ಟಂಗೆ ಫಸ್ಟ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಮುಂದೆ ನಾವು ತನಿಖೆ ಕೈಗೊಳ್ತೀವಿ. ಸರಪಳಿ ಹಾಕೋದು ತಪ್ಪೇ ಆಗತ್ತೆ. ಸಂಬಂಧಪಟ್ಟಂಗೆ ಮೆಂಟಲ್ ಇದ್ದನ ಹೇಗೆ ಅಂತ ಇರ್ಬೋದು. ನೀವು ಒಳ್ಳೆ ಕೆಲಸನೂ ಮಾಡಿರ್ಬೋದು, ಕೆಟ್ಟ ಕೆಲಸನೂ ಮಾಡಿದ್ದೀರ, ನಮಗೆ ಗೊತ್ತಿಲ್ಲ. ಬಟ್ ಪಾಯಿಂಟ್ ಈಸ್, ಅವ್ನು ಮಾನಸಿಕವಾಗಿ ಅಸ್ವಸ್ಥನಾದ್ರೂ ನೀವು ಸರಪಳಿ ಹಾಕೋಕ್ಕಾಗಲ್ಲ. ಅದಕ್ಕೆ ಅವನು ಚಿಕಿತ್ಸೆಗೆ ಹಾಕಬೇಕು.
ಮಾನಸಿಕ ಸುಸ್ತನಾಗಿದ್ದವನನ್ನ ನೀವು ಕೆಲಸಕ್ಕೂ ಇಟ್ಕೋಬಾರ್ದು. ಅವನೇ ಮೇನ್ ಶೆಫ್ ಅಂತ ಸರ್. ಅವನೇ ಶೆಫ್ ಹೆಂಗ್ ಆಗ್ತಾನೆ? ನಂಬರ್ 2, ಕೆಲಸ ಹೆಂಗ್ ಮಾಡಿಸ್ತೀರಿ ಮಾನಸಿಕ ಸುಸ್ತನ ಹತ್ರ? ನನ್ನ ಪ್ರಶ್ನೆ ಅದು. ನೀವು ಒಳ್ಳೆಯವರೇ ಇರ್ಬೋದು ಮಾಲೀಕರು, ಅದು ಪ್ರಶ್ನೆ ಬೇರೆ. ಕಾಮನ್ ಸೆನ್ಸ್ ಬೇಡವಾ ಇದರಲ್ಲಿ? ಅಷ್ಟೇ. ಎಸ್. ಇನ್ನು ಸಂಭಾಲ್ ಮಸೀದಿ ಸರ್ವೆಗೆ ತಡೆ ಕೋರಿ ಜಾಮಾ ಮಸೀದಿ ಸಲ್ಲಿಕೆ ಮಾಡಿದ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ಶಾಂತಿ ಸಾಮರಸ್ಯ ಕಾಪಾಡಿ ಯಾವುದೇ ಅನಪೇಕ್ಷಿತ ಘಟನೆ ನಡೆಯದಂತೆ ನೋಡಿಕೊಳ್ಳಿ ಅಂತ ಸರ್ಕಾರಕ್ಕೆ ಆದೇಶ ಮಾಡಿದೆ. ಹಾಗೆಯೇ ಟ್ರಯಲ್ ಕೋರ್ಟ್ ನಡೆಸ್ತಾ ಇದ್ದ ವಿಚಾರಣೆಯನ್ನು ಮುಂದಿನ ಆದೇಶದವರೆಗೆ ಸುಪ್ರೀಂ ಕೋರ್ಟ್ ಸ್ಥಗಿತಗೊಳಿಸಿದೆ. ಎಲ್ಲ ಕರೆಕ್ಟಾಗಿ ಅವ್ರು ಹೇಳಿರ್ತಾರೆ, ಅವರು ಹೈಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ, ಎಲ್ಲ ಕರೆಕ್ಟ್. ಈಗ ಅಲ್ಲಿ ಅದ್ಯಾವುದೋ ಮಸೀದಿ ಸರ್ವೆಗೆ ಅದು ಒತ್ತುವರಿಯಾಗಿದೆ ಅಂತನೋ ಅಥವಾ ಅಲ್ಲೇನೋ ದೇವಸ್ಥಾನ ಕುರು ಅಂತನೋ, ಮೊದಲು ದೇವಸ್ಥಾನ ಇತ್ತು ಅಂತನೋ ಏನಂತ, ಅದಕ್ಕೆ ಇಷ್ಟೊಂದು ಅಬ್ಜೆಕ್ಷನ್ ಆಗುತ್ತೆ. ಹಾಗಾದ್ರೆ ಈಗ ವಕ್ಫ್ ಬೋರ್ಡು ಯಾವುದೋ ಒಂದು 600 ವರ್ಷದ ಟೆಂಪಲ್ ಆಸ್ತಿಗೆ ಅಧಿಕಾರವನ್ನು ಸ್ಥಾಪನೆ ಮಾಡಿದಾಗ ಏನು ಮಾಡಬೇಕಾಗಿತ್ತು ಅವ್ರುಗಳು? ಅದು ಮಾಡಿದ್ರೆ ಸರಿ ಅಂತ ಅಂತೀರಾ? ಇದನ್ನೇ ನಾನು ಅವತ್ತಿಂದ ಹೇಳ್ತಾ ಇರಿದ್ದು. ಒಂದನ್ನು ಕೆದಕಿದ್ರೆ ಇನ್ನೊಂದು ಕೆದಕ್ಕೊಳ್ಳುತ್ತೆ. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಈಗ ಯತೀಂದ್ರ ಸಿದ್ದರಾಮಯ್ಯ ಇವತ್ತೆಲ್ಲ ಮಾತಾಡ್ತಾ ಹೇಳಿದ್ದಾರೆ, ಅದೇನೋ ಅದಾನಿ, ಸೆಬಿ ಮತ್ತು ಅದೇನೋ ಇದ್ಯಾವುದೋ ಬಾಬ್ರಿ ಮಸೀದಿ ವಿಚಾರ ದೇಶಕ್ಕೆ ನ್ಯಾಯ ಸಿಗುವ ರೀತಿ ಬಂದಿಲ್ಲ ತೀರ್ಪು ಕೋರ್ಟ್ಗಳಿಂದ ಅಂತಂದಿದ್ದಾರೆ. ಯು ಆರ್ ಚಾಲೆಂಜಿಂಗ್ ಎ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಫ್ ಎ ಫುಲ್ ಬೆಂಚನ್ನ. ನ್ಯಾಯ ಸಿಗುವ ದೇಶಕ್ಕೆ ಬಂದಿಲ್ಲ ಅಂತಂದ್ರೆ ಅರ್ಥ ಏನು? ಏನು ಬಂದಿದ್ದಿದ್ರೆ ನಿಮ್ಮ ಪ್ರಕಾರ ದೇಶಕ್ಕೆ ನ್ಯಾಯ? ಏನು ಬಯಸ್ತಾ ಇದ್ರಿ? ಇದು ನ್ಯಾಯಾಂಗದ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ವ್ಯವಸ್ಥೆಯನ್ನು ಶಿಥಿಲಗೊಳಿಸುವ ತಂತ್ರ ಅಂತ ದೂರ ಆಗಬಾರ್ದು. ಹಾಗಾದರೆ ನೋ, ಐ ಆಮ್ ಟೆಲಿಂಗ್ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಪದೇ ಪದೇ ಯು ಆರ್ ಗೋಯಿಂಗ್ ಇನ್ ಟು ಎ ಏರಿಯಾ ವಿಚ್ ಇಸ್ ನಾಟ್ ಕರೆಕ್ಟ್. ಎಸ್. ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ಆಡಲ್ಲ ಪಾಕಿಸ್ತಾನದಲ್ಲಿ ಅಂತ ಹೇಳಿದ್ದಾರೆ. ICC ಮೀಟಿಂಗ್ ಮಾಡಿದ್ರಂತೆ, ಏನೋ ಸರ್ವಾನುಮತ ಏನೋ ಆಗಿಲ್ವಂತೆ, ನಮ್ಮವ್ರು ಬರಲ್ಲ ಹೋಗ್ರೆ ಎಂದಿದ್ದಾರೆ. RGDಯ ತೇಜಸ್ವಿ ಯಾದವ್ ಮಾತ್ರ ಪಾಕಿಸ್ತಾನ ಪ್ರಧಾನಿ ಹೋಗ್ಬೋದು. ಯಾವಾಗ್ರಿ ಹೋಗಿದ್ದಿದ್ದು? ಫಸ್ಟ್ ಟರ್ಮಲ್ಲಿ ರಿಪೇರಿ ಆಗತ್ತಾ ಅಂತ ಹೋಗಿ ಕೇಳಿದ್ರು ಒಂದ್ಸರಿ. ಅಲ್ಲಿ ಹೋಗಿ ನೋಡಿ ಗೊತ್ತಾಯ್ತು, ಅದು ಬಾಲ ಡೊಂಕಿರೋ ನಾಯಿ ಅದು ಅಂತ. ಅದಾಗಲ್ಲ, ಇದಕ್ಕೆ ದಬ್ಬೆ ಕಟ್ಟಿದ್ರೆ ವರ್ಕ್ ಆಗಲ್ಲ ನನ್ನ ಕೈಯಲ್ಲಿ ಅಂತ ವಾಪಸ್ ಬಂದು. ಅದಾದಮೇಲೆ ಯಾವಾಗ ಹೋಗಿರೋದು? ಮತ್ತು ಇಂಡಿಯಾ ಟೀಮ್ ಒಂದೇ ಅಲ್ಲ, ತೇಜಸ್ವಿ ಯಾದವ್ ಬುರ್ಡೆ ಬಿಟ್ಟರೆ ಕೇಳೋಕ್ಕಾಗಲ್ಲ. ಇಲ್ಲಿ ಭಾಳ ದೇಶಗಳು ಪಾಕಿಸ್ತಾನದಲ್ಲಿ ಆಡಕ್ಕೆ ರೆಡಿಲ್ಲ. ಈಗಲೂ ಎಲ್ಲ ಶ್ರೀಲಂಕಾ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಶ್ರೀಲಂಕಾ ಟೀಮ್ ಮೇಲೂ ಈ ಥರದ ದಾಳಿ ಆಗಿತ್ತು ಹಿಂದೆ. ಅಲ್ಲ, ಅವ್ರು ಹಿಂಗೆ ಅರ್ಧ ನಿಲ್ಲಿಸ್ಬಿಟ್ಟು ಹೋಗ್ತಿದ್ದಾರೆ ಈಗ ಆಡ್ತಾ ಇರೋ ಮ್ಯಾಚ್ಗಳನ್ನ. ಒಬ್ಬರೇ ಅಲ್ಲ, ನಾವಿಲ್ಲಿ ಒಂದ್ ವೇಳೆ ಇಷ್ಟೊಂದು ಆಸಕ್ತಿ ಇದ್ರೆ ತೇಜಸ್ವಿ ಯಾದವ್ ನೀವು ಒಬ್ಬರೇ ಏಕ ವ್ಯಕ್ತಿಯಾಗಿ ಹೋಗಿ ಅವ್ರು 11 ಜನದ ಮೇಲೆ ಮ್ಯಾಚ್ ಆಡ್ಕೊಳಪ್ಪ. ಬೇಡ ಅಂದವ್ನು ಯಾವ ನೀನನ್ನು